ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಹೊಸ ಅಪ್ಡೇಟ್ ಒಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಕಿಚ್ಚ ಸುದೀಪ್ ಸರ್ ಅವರು ಹೋಸ್ಟ್ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಆದ್ರೆ ಫೈನಲ್ ಆಗಿ ಈ ಬಾರಿ ಸೀಸನ್ ಕೂಡ ಕಿಚ್ಚ ಸುದೀಪ್ ಸರ್ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಅಂಡ್ ಹೊಸ ಅಪ್ಡೇಟ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಕಲರ್ಸ್ ಕನ್ನಡ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬಿಗ್ ಬಾಸ್ ಹೊಸ ಲೋಗೋನ ಒಂದು ಚಿಕ್ಕ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಅವ್ರ ಕಡೆಯಿಂದ ಯಾವುದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ ಬಂದಿಲ್ಲ ಅಂತ ಸಾಕಷ್ಟು ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ರು. ಹೋಗಿ ಸರ್ಚ್ ಮಾಡಿ ಕೂಡ ನಾನು ಕೂಡ ನೋಡ್ತಾ ಇದ್ದೆ, ಇನ್ನು ಯಾವುದೇ ಅಪ್ಡೇಟ್ ಬಂದಿಲ್ವಾ ಅಂತ. ಸೊ ಹಾಗೆ ನೀವು ಕೂಡ ನೋಡಿರ್ತೀರ ಕೆಲವೊಬ್ರು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಸಾಕಷ್ಟು ಜನಕ್ಕೆ ಈ ಬಾರಿ ಸುದೀಪ್ ಸರ್ ಅವರೇ ಹೋಸ್ಟ್ ಮಾಡ್ತಾ ಇರೋದು ಖುಷಿಯಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಸುದೀಪ್ ಸರ್ ಅವ್ರನ್ನ ಸ್ಕ್ರೀನ್ ಮೇಲೆ ಹೋಸ್ಟ್ ಮಾಡ್ತಾ ನೋಡೋದೇ ಒಂದು ಖುಷಿ ಅಂತಾನೆ ಹೇಳ್ಬೋದು. ಅಂಡ್ ಹೋಸ್ಟ್ ಮಾಡ್ತಾ ಇಲ್ಲ ಅಂತ ಗೊತ್ತಾದಾಗ, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡಿದಾಗ ಸಾಕಷ್ಟು ಜನ ನಾನಂತೂ ಬಿಗ್ ಬಾಸ್ನ ನೋಡೋದೇ ಇಲ್ಲ, ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ನ ನೋಡಲ್ಲ ಅಂತಾನೆ ಅಂಡ್ ಕಮೆಂಟ್ಸ್ಗಳು ಹಾಕ್ತಾನೆ ಇದ್ರು. ಸೊ ಹಾಗಿರ್ಬೇಕಾದ್ರೆ ಈಗ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ ಕನ್ಫರ್ಮ್ ಆಗಿರೋದು ಎಲ್ರಿಗೂ ಖುಷಿಯಾಗಿರುತ್ತೆ. ಅಂಡ್ ಈ ಬಾರಿಯ ಒಂದು ಲೋಗೋ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ನೀರು ಮತ್ತೆ ಬೆಂಕಿ ಮಿಕ್ಸ್ ಆಗಿರುವಂತಹ ಒಂದು ಲೋಗೋನ ಒಂದು ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಏನೋ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ನಾನಂತೂ ಅನ್ಕೊಂತಾ ಇದ್ದೀನಿ. ಅಂಡ್ ನಿಮ್ಗೆ ಹೇಗೆ ಅನಿಸ್ತು ಲೋಗೋ ಅನ್ನೋದನ್ನ ಕಮೆಂಟ್ ಮಾಡಿ. ಅಂಡ್ ಸುದೀಪ್ ಸರ್ ಅವರೇ ಮತ್ತೆ ಹೋಸ್ಟ್ ಮಾಡ್ತಾ ಇರೋದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಅಂಡ್ ಈ ಬಾರಿ ಮತ್ತೆ ಯಾರ್ಯಾರು ಬರ್ತಾ ಇದ್ದಾರೆ, ಯಾವ ರೀತಿಯಾಗಿ ಸೀಸನ್ ಇರುತ್ತೆ ಅನ್ನೋದನ್ನು ಕೂಡ ನಾವು ಮುಂಬರೋ ದಿನಗಳಲ್ಲಿ ಚರ್ಚೆ ಮಾಡೋಣ. ಯಾವುದೇ ರೀತಿಯ ಒಂದು ಬಿಗ್ ಬಾಸ್ ಅಪ್ಡೇಟ್ ಬಂದರೂ ಕೂಡ ನಾನು ವಿಡಿಯೋ ಮಾಡೋದ್ರ ಮೂಲಕ ನಿಮಗೆ ತಿಳಿಸ್ತೀನಿ. ಸೊ ಪ್ಲೀಸ್ ನೀವು ಮಾಡಬೇಕಾಗಿರೋದಿಷ್ಟೇ ನೋಡಿ, ರಾತ್ರಿ 12 ಗಂಟೆ ಆಗ್ತಾ ಇದೆ ಆದರೂ ಕೂಡ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೋಸ್ಕರ, ಒಂದು ಅಪ್ಡೇಟ್ ಕೊಡೋದಕ್ಕೋಸ್ಕರ. ನೀವು ಏನು ಮಾಡಬೇಕು ಅಂತಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಬೇಕು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.